ಬೆಳಗಾವಿ ಹಿರೇಬಾಗೇವಾಡಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ನೇಮಕರಾಗಿರುವ ಅಡವೆ ಶೆಟ್ಟಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರವಿವಾರ ಹಮ್ಮಿಕೊಳ್ಳಲಾಗಿದ್ದ ಸತ್ಕಾರ ಸಮಾರಂಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಎಂಎಲ್ಸಿ ಚಂದ್ರ ಹಟ್ಟಿಬಳಿ ಅವರ ನೇತೃತ್ವದಲ್ಲಿ ನೂತನ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಅಡವೆ ಶೆಟ್ಟಿ ಅವರಿಗೆ ಸತ್ಕಾರ ಸಮಾರಂಭ ನೆರವೇರಿತು. ಇದೇ ವೇಳೆ ಅಡವೆ ಶೆಟ್ಟಿ ಅವರ ಹುಟ್ಟುಹಬ್ಬಕ್ಕೆ ಹಾಗೂ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾಗಿ ನೂತನ ಜವಾಬ್ದಾರಿ ವಹಿಸಿಕೊಂಡ ಹಿನ್ನೆಲೆಯಲ್ಲಿ ರಾಜಕೀಯ ಮುಖಂಡರಿಂದ ಶುಭ ಕೋರಲಾಯಿತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಬೆಳೆಯುವ ಹಾದಿಯಲ್ಲಿ ಇತರರನ್ನು ಬೆಳೆಸುವುದೇ ನನ್ನ ಬದುಕಿನ ತತ್ವ. ಬೆಳೆದು ತುಳಿಯುವ ಸ್ವಭಾವ ನನ್ನದಲ್ಲ. ಏಕೆಂದರೆ ಬೇರೆಯವರನ್ನು ತುಳಿದು ಮೇಲೆ ಬರುವುದನ್ನು ದೇವರು ಎಂದಿಗೂ ಮೆಚ್ಚುವುದಿಲ್ಲ ಎಂಬ ಅಚಲ ನಂಬಿಕೆ ನನ್ನದು. ಸಮಾಜದ ಎಲ್ಲ ವರ್ಗದವರನ್ನ ವಿಶ್ವಾಸದಿಂದ ಸೇರಿಸಿಕೊಂಡು ಸಮಾನತೆಯೊಂದಿಗೆ ಮುನ್ನಡೆಯುವುದೇ ನನ್ನ ಗುರಿ. ನನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರವು ರಾಜ್ಯದ ಮುಂಚೂಣಿಯಲ್ಲಿ ಕಂಗೊಳಿಸುವಂತೆ ಮಾಡುವುದೇ ನನ್ನ ಸಂಕಲ್ಪ. ನಾನು ನುಡಿದಂತೆ ನಡೆಯುವ ಬದ್ಧತೆಯನ್ನು ಹೊಂದಿದ್ದು ಮಾಡುವುದನ್ನು ಮಾತ್ರ ಹೇಳುತ್ತೇನೆ ಮತ್ತು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಪೂರೈಸುತ್ತೇನೆ. ಎಲ್ಲರನ್ನ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ತುಂಬ ಸಂತೋಷವಾಗಿದೆ ಎಂದರು ಸಚಿವೆ ಮಾತನಾಡಿದರು. ಬಳಿಕ ಮಾತನಾಡಿದ ಅಡವೆ ಶೆಟ್ಟಿ, ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಾಗಲೇ ಸ್ಥಾನಮಾನ ನೀಡುವ ಆಶ್ವಾಸನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ರು. ಈಗ ಅದು ಸಹಕಾರವಾಗಿದೆ. ನನ್ನ ಹುಟ್ಟುಹಬ್ಬದ ದಿನ ಅವರಿಗೆ ಗೊತ್ತಿದ್ದೋ ಇಲ್ವೋ ಗೊತ್ತಿಲ್ವೋ, ಆದರೆ ನನಗೆ ಒಂದು ಜವಾಬ್ದಾರಿಯುತ ಸ್ಥಾನ ನೀಡಿದ್ದಾರೆ. ಹಾಗಾಗಿ ನಾನು ಎಂದಿಗೂ ಚಿರಋಣಿಯಾಗಿರುತ್ತೇನೆ. ಜನ್ಮದಿನದಂದೇ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ನನಗೆ ಅಧಿಕಾರ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗುತ್ತೇನೆ ಎಂದರು. ಬಳಿಕ ಮಾತನಾಡಿದ ಎಂಎಲ್ಸಿ ಚಂದ್ರ ಹಟ್ಟಿಬಳಿ ಅವರು, ನಾಯಕರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾವು ಬೆಳೆದರೆ ಸಾಕಾಗುವುದಿಲ್ಲ ಎಂದು ಸಮಾಜದಲ್ಲಿಯ ಮುಖಂಡರನ್ನು ಗುರುತಿಸಿ ನಾಯಕತ್ವದ ಜವಾಬ್ದಾರಿಯನ್ನು ಕೊಡುತ್ತಿದ್ದಾರೆ. ಒಬ್ಬ ನಿಜವಾದ ನಾಯಕ ಜಗತ್ತಿಗೆ ತೋರಿಸಬೇಕಾದ ತಮ್ಮ ನಾಯಕತ್ವದ ಅಡಿಯಲ್ಲಿ ಮುಖಂಡರುಗಳನ್ನು ಬೆಳೆಸಬೇಕಾಗಿದೆ. ಈ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿಯವರೆಗೂ ಶಾಸಕರಾಗಿ ಇರುತ್ತೇನೆ ಎನ್ನುತ್ತಾರೋ ಅಲ್ಲಿಯವರೆಗೆ ಅವರಿಗೆ ಅವಕಾಶ ಮಾಡಿಕೊಡೋಣ. ಗ್ರಾಮೀಣ ಮತಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅನುದಾನ ತಂದಿದ್ದಾರೆ. ರಸ್ತೆ ಕೆಲಸಗಳು ಮಾಡಬೇಕೆಂದರೆ ಕೆಲಸ ಮಾಡಲಿಕ್ಕೆ ಸ್ಥಳವೇ ಇಲ್ಲ. ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳು ಆಗಿವೆ ಎಂದು. ಆದ್ದರಿಂದ ಈ ಕಾರ್ಯಕ್ರಮದಿಂದ ಅಡವೆ ಶೆಟ್ಟಿ ಅವರ ಹೆಗಲಿಗೆ ಸರ್ಕಾರ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ. ಅದನ್ನು ಜವಾಬ್ದಾರಿಯಿಂದ ನಡೆಸಲಿ ಎಂದು ಅಡವೆ ಶೆಟ್ಟಿ ಅವರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬಡೆಕೊಳಮಠದ ನಾಗೇಂದ್ರ ಮಹಾಸ್ವಾಮಿಗಳು, ಅರಳಿಕಟ್ಟಿಯ ಶಿವಮೂರ್ತಿ ಅಜ್ಜನವರು, ದರ್ಗಾ ಅಜ್ಜನವರು, ಬಡಸ್ನ ಶ್ರೀ ಪ್ರಶಾಂತ್ ದೇವರು, ಜಾಲಿಕರೆಮ್ಮ ದೇವಿಯ ಆರಾಧಕರಾದ ಉಳುವಪ್ಪ ಅಜ್ಜನವರು, ಶ್ರೀ ಕಲ್ಲಯ್ಯ ಶಾಸ್ತ್ರಿಗಳು, ಗಂಗಯ್ಯ ಹಿರೇಮಠ ಸ್ವಾಮಿಗಳು, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರ ಹಟ್ಟಿಬಳಿ, ಹಿರೇಬಾಗೇವಾಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತ ಮುಖಂಡರು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಡವೆ ಶೆಟ್ಟಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಮಲಪ್ರಭಾ ಸಹಕಾರಿ ಸಹಕಾರ ಕಾರ್ಖಾನೆಯ ಎಲ್ಲ ನಿರ್ದೇಶಕ ಮಂಡಳಿ ಇರಬಹುದು, ಹಿರೇಬಾಗೇವಾಡಿ ಗ್ರಾಮದ ಎಲ್ಲ ಹಿರಿಯರು, ಪ್ರತಿಯೊಬ್ಬರು ವೇದಿಕೆ ಮೇಲೆ ಕೂತವರೆಲ್ಲರೂ ನನಗೆ ಆತ್ಮೀಯರಾದಾರೆ. ಜಾಲಿಕೊಪ್ಪ ಇರ್ಬೋದು, ಆ ಕಡೆ ನಮ್ಮ ಗೌಸ್ ಅವರು ಇರ್ಬೋದು, ಪ್ರತಿಯೊಬ್ಬರು ಅಕ್ಕಾರ ಅವ್ರು ನಿಡ್ಕೊಂಡ ಬೆಂಡಿಗೆರೆಯಿಂದ ಬಂದಾರ, ಹಳ್ಳಿಕಟ್ಟಿಯಿಂದ ಬಂದಾರ, ಬಸಾಪುರದಿಂದ ಅದಾರ, ಅಂಕಲ್ಗಿರ್ಬೋದು, ತುಕಡೋಳ್ಳಿ ಇರ್ಬೋದು, ಪ್ರತಿಯೊಂದು ಗ್ರಾಮದಿಂದ ಮುತ್ನಾಳ್, ವಿರ್ಪಿನ್ ಕಾಪ್, ಕೆಕೆ ಕಾಪ್, ಹಲಗ ಇರ್ಬೋದು, ಬಸ್ತವಾಡ್ ಇರ್ಬೋದು, ಪ್ರತಿಯೊಂದು ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಮುಖಂಡರಿಗೆ ವಂದಿಸಿ ಈ ಒಂದು ಸಮಾರಂಭ ನಮ್ಮೆಲ್ಲರ ಸಮಾರಂಭ ಅಂತ ಹೇಳಿಕ್ಕೆ ಬಯಸ್ತೇನೆ. ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ 2018ರಲ್ಲಿ ಮೊದಲನೇ ಬಾರಿಗೆ ಶಾಸಕ ಆಗಿ ನಿಮ್ಮೆಲ್ಲರನ್ನ ವಿಶ್ವಾಸ ಗಳಿಸಿ 2023ಕ್ಕೆ ಅತಿ ಹೆಚ್ಚು ಮತಗಳ ಅಂತರದಿಂದ 2ನೇ ಬಾರಿಗೆ ಶಾಸಕರಾದರು. ಒಬ್ಬ ಶಾಸಕರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಜನರ ಸೇವೆ ಮಾಡಿ, ಜನರ ವಿಶ್ವಾಸವನ್ನು ಗಳಿಸಿ, ಜನರ ಪ್ರೀತಿಯನ್ನು ಗಳಿಸಿ ಹೆಮ್ಮರವಾಗಿ ಇವತ್ತು ಜನನಾಯಕಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಹಾಗೂ ಪ್ರೀತಿ
ಅಭಿಮಾನ ನಮಗನಿಸ್ತದೆ. ಒಬ್ಬ ನಾಯಕರು, ಒಬ್ಬ ನಾಯಕಿ ಕೇವಲ ತಾವು ಬೆಳೆದ್ರೆ ಸಾಕಾಗುವುದಿಲ್ಲ. ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದ್ರೆ ಸಮಾಜದಲ್ಲಿ ಮುಖಂಡರನ್ನ ಗುರುತಿಸಿ ಅವರಿಗೂ ಕೂಡ ನಾಯಕತ್ವ ಜವಾಬ್ದಾರಿಯನ್ನ ಕೊಡಬೇಕಾಗ್ತದೆ. ಒಬ್ಬ ನಿಜವಾದ ನಾಯಕ ತಮ್ಮ ನಾಯಕತ್ವವನ್ನ ಈ ಜಗತ್ತಿಗೆ ತೋರಿಸಬೇಕಾದ್ರೆ ತಮ್ಮ ನಾಯಕತ್ವದ ಅಡಿಯಲ್ಲಿ ಮುಖಂಡರನ್ನ ಬೆಳೆಸಬೇಕಾಗ್ತದೆ. ಕೇವಲ ನನಗೊಬ್ಬನಿಗೆ ಅಧಿಕಾರ ಇದ್ರೆ ಸಾಕು ಅಂದ್ರೆ ಅವರು ನಿಜವಾಗಿ ಜನನಾಯಕರಾಗಲಿ ಜನನಾಯಕಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರದಲ್ಲಿರುವಂತ ಪ್ರತಿಭಾವಂತ ನಾಯಕರನ್ನ ಗುರುತಿಸಿ ಅವ್ರಿಗೂ ಕೂಡ ಜವಾಬ್ದಾರಿಗಳನ್ನು ಕೊಟ್ಟು ತಮ್ಮ ಜೊತೆ ಬೆಳೆಸ್ತಾ ಇರುವಂತ ಒಂದು ವಿಶಾಲ ಹೃದಯವನ್ನ ಇವತ್ತು ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಾನು ಅವರ ಸಹೋದರನಾದರೂ ಕೂಡ ಅವರಿಂದ ಸಾಕಷ್ಟು ಕಲಿಯೋದಿದೆ. ಕ್ಷೇತ್ರದ ಜನತೆ ಪರವಾಗಿ ಪ್ರಾಮಾಣಿಕವಾಗಿ ಕಾಳಜಿ ಉಳ್ಳಂತ ಒಬ್ಬರ ನಾಯಕರವರು. ಸದಾ ಕೆಲಸ, ಜನರ ಸೇವೆ, ಹಿರಿಯರ ಸೇವೆ ಮತ್ತು ತಮ್ಮ ಇಲಾಖೆ ಅಡಿಯಲ್ಲಿ ಬರುವಂತ ಕೆಲಸ ಕಾರ್ಯಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ಪ್ರಾಮಾಣಿಕವಾಗಿ ಮಾಡಕತ್ತಾರೆ. ಸುಮಾರು ವರ್ಷಗಳಿಂದ ಅಡವೆ ಶಿಟಿಗೆ ಅವರು ಕಾಂಗ್ರೆಸ್ ಪಕ್ಷ ಪ್ರವೇಶ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಡಬೇಕಂತ ನಾವು ಬಹಳ ದಿವಸದಿಂದ ವಿಚಾರ ಮಾಡಿದ್ವಿ. ದೇವರ ಆಶೀರ್ವಾದ ಮತ್ತು ಕಾಲ ಕೂಡ ಕೂಡಿ ಬರ್ಬೇಕಾಗತ್ತೆ. ಕಾಲ ಕೂಡಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಇವತ್ತು ಜವಾಬ್ದಾರಿಯನ್ನ ಸಚಿವರು ಕೊಟ್ಟಿದ್ದಾರೆ. ಅವ್ರದೇ ಇಲಾಖೆಯಲ್ಲಿ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಇವತ್ತು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ. ಬಹುದೊಡ್ಡ ಜವಾಬ್ದಾರಿಯನ್ನ ಇವತ್ತು ಅಡವೆ ಶಿಟಿಗೆ ಅವರ ಹೆಗಲ ಮೇಲೆ ನಾವು ಹಾಕಿದೆವು. ಅವರು ಕೂಡ ಪ್ರಾಮಾಣಿಕವಾಗಿ ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾರಂತ ನಮಗೆ ವಿಶ್ವಾಸ ಐತಿ. ಇಲ್ಲಿ ಸೇರಿದ ಜನ ಇದೊಂದು ಪರಿವಾರ, ಒಂದು ಕುಟುಂಬದಲ್ಲಿ ಯಾವ ರೀತಿ ವಿಶೇಷವಾಗಿ ಅಡವೇಶನ ಇಟ್ಟಿಗೆ ಆ ಪಕ್ಷದಲ್ಲಿ ಬಹಳ ಕೆಲಸ ಮಾಡಿದ್ರು. ಬಿಜೆಪಿಯಲ್ಲಿ ಒಬ್ಬ ನಾಯಕತ್ವ ಗುಣವನ್ನು ಇಟ್ಕೊಂಡು ಬೆಳೆದಂಥವ್ರು. ಅವರಿಗೆ ನಮ್ಮ ಪಕ್ಷಕ್ಕೆ ಬರೋಕ್ಕಿಂತ ಮುಂಚೆ ಬನ್ರಿ ಎಲ್ಲರೂ ಸೇರಿ ಬೆಳೆಯೋಣ, ಕ್ಷೇತ್ರವನ್ನ ಮುಂದೆ ತೆಗೆದುಕೊಂಡು ಹೋಗೋಣ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದೆ. ಇವತ್ತು ಆ ಭರವಸೆಯನ್ನ ನಾವು ಈಡೇರಿಸಿದ್ದೇವೆ. ಬಹಳಷ್ಟು ಜನರನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಇನ್ನೂ ನನ್ನ ಮನಸ್ಸಿನಲ್ಲಿದೆ. ಖಂಡಿತವಾಗ್ಲೂ ಅವಕಾಶಗಳು ಯಾವತ್ತಾದ್ರೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದು ಯಾವಾಗ ಸಿಗಬೇಕು ಅವಾಗ ಖಂಡಿತ ಎಲ್ಲರಿಗೂ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೊಟ್ಟು ಜೊತೆಯಲ್ಲಿ ಎಲ್ಲರೂ ಮುಂದೆ ಹೋಗೋಣ, ಕ್ಷೇತ್ರವನ್ನ ಮುಂದೆ ತೆಗೆದುಕೊಂಡು ಹೋಗೋಣ. ಅಡವೇಶನ ಇವತ್ತೇನು ನೀವು ಎಲ್ಲರನ್ನು ಸತ್ಕಾರ ಮಾಡಿದ್ರಿ, ನನ್ಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಚಂದ್ರಾಜ್ ಹೇಳ್ದಾನೆ ನಿಜವಾಗ್ಲೂ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮಾಡಿದಿರಿ. ನಾನೆಲ್ಲ ಒಂದು ಕೇಕ್ ಕಟಿಂಗ್ ಮಾಡ್ಬೋದು, ಮನೆಗೆ ಬಂದ ವೈನಿ ಒಂದು ಬಿಸಿ ರೊಟ್ಟಿ ಮಾಡಿಕೊಡ್ತಾರಂತ ನಾ ಬಂದಿದ್ದೆ. ಆದ್ರೆ ಈ ಸಂಭ್ರಮವನ್ನ ನೋಡಿ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತು. ತಮಗೆ ಇನ್ನೊಮ್ಮೆ ಶುಭಾಶಯವನ್ನ ತಿಳಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಏನಾದರೂ ನಾನು ಮಾಡ್ತೇನೆ ಅಂತೇಳಿ ಅವರ ನನ್ನ ಮೊದಲನೇದಾಗಿ ಪಾರ್ಟಿಗೆ ತಗೋಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರೆ ನಿನ್ನ ಸ್ಥಾನಮಾನ ಕೊಡ್ತೇನೆ ಅಂತ ಹೇಳೇನ ನನಗೆ ಆಶ್ವಾಸನೆ ಕೊಟ್ಟಿದ್ರು. ಅದೇ ಥರನಾಗಿ ನಾನು ಸತತವಾಗಿ ಅವ್ರ ಜೊತೆ ಹಿಂಗೆ ಕೆಲಸ ಮಾಡ್ಕೊತ ಬನ್ನಿ. ನಾನೇನೋ ಅವ್ರು ಭಾಳ ಫೋರ್ಸ್ ಮಾಡಲಿಲ್ಲ. 12 ವರ್ಷ ಎಲ್ಲ ಅವ್ರ ಜೊತೆ 13 ವರ್ಷ 13ನೇ ವರ್ಷ ನಾ ಹೆಚ್ಚು ಫೋರ್ಸ್ ಮಾಡಲಿಲ್ಲ. ಆದ್ರೆ ಅವರ ಈಗ ನಮ್ಗೆ ಕೆಲಸನ ಪರಿಗಣಿಸಿ ನಮ್ಮನ್ನು ಇದನ್ನ ನೋಡಿ ಈಗ ಈ ಸ್ಥಾನಮಾನವನ್ನು ಕೊಟ್ಟೋದಕ್ಕೆ ಮೊದಲನೇದಾಗಿ ಅವರಿಗೆ ಅವರ ತಾಯಿಯವರಿಗೆ ಅವ್ರ ಕುಟುಂಬಸ್ಥರಿಗೆ ನಾವೆಷ್ಟು ದುಡಿದೋ ನಮ್ಮ 100 ಪಟ್ಟು ಅವ್ರ ಎಲ್ಲ ಕುಟುಂಬಸ್ಥರ ತಾಯಿ ಇರ್ಬೋದು, ಅವರೆಲ್ಲ ಇರ್ಬೋದು, ನಾವೆಲ್ಲರೂ ದುಡಿಸ್ತಾ ಅವ್ರ ಮನೆಯವ್ರು ಅಷ್ಟೇ ದುಡಿತಾರೋ ಅವರೆಲ್ಲರಿಗೂ ಮೊದಲನೇದಾಗಿ ನನ್ನ ಕಡೆಯಿಂದ ಹೃದಯಪೂರ್ವವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಸತತವಾಗಿ ಅವರ ಸಲ್ಲಿಸ್ತೇನೆ. ಸತತವಾಗಿ ಅವ್ರ ಜೊತೆ ಇರುವಂಥ ಒಂದು ನನ್ನ
ನಾನು ಹೇಳಿದ್ದೇನೆ ನಾನು ಅವ್ರು ಯಾವಾಗಿದ್ರು ನಿಮ್ಮ ಜೊತೆ ಅಕ್ಕ ಅಂತೇಳಿ. ಅದೇ ಥರನಾಗಿ ನನಗೆ ವಿಶೇಷವಾಗಿ ಇವತ್ತು ನನ್ನ ಹುಟ್ಟಹಬ್ಬ ಇತ್ತು. ಹೋದ ಒಂದು ಸಲ ನನಗೆ ಏನೋ ಒಂದು ಗಿಫ್ಟ್ ಕೊಟ್ಟಿದ್ರು ಅವರ. ಈ ಸಲನೂ ನನಗೆ ಈ ಹುಟ್ಟಿದ ಹಬ್ಬಕ್ಕನ ಚಂದ್ರಜನ ಅನ್ಕೊಂತಿದ್ರು ಏನಾದರೂ ಒಟ್ಟು 28 ತಾರೀಕು ಮಾಡ್ತಾರೆ. ಸದ್ದಾಮ್ನವರು ಏನು ಮಾತಾಡಿದ್ರು ಗೊತ್ತಿಲ್ಲ, ಆದರೆ ಸದ್ದಾಮ್ ಅಂತಿದ್ದ ಅಣ್ಣ ಒಟ್ಟು 28 ಮಾಡ್ತಾರಂತೇಳಿ. ಹಂಗೆ ಒಟ್ಟು ಏನಾದರೂ 28 ತಾರೀಕು ಒಟ್ಟು ಆರ್ಡ್ರ್ ಮಾಡಿಸ್ತೀನಿ. ಅಕ್ಕನ್ನ ಅವ್ರು ಅವತ್ತಿನ ದಿವಸ ನಾನು ಬೆಂಗಳೂರಿಗೆ ಹೋಗಿದ್ದೆ ಗುರುವಾರ ದಿವಸ. ಏನು ಮಾಡ್ರಂದ್ರೆ ಚಂಚನಕ ಅವರ ರೆಸ್ಟ್ಲೆಸ್ ಕೆಲಸ ಮಾಡೋದಿದ್ರೆ ಮೀಟಿಂಗ್ 6:30 ಮಟನೂ ಮೀಟಿಂಗ್ ಮಾಡ್ರ. ಆ್ಯಕ್ಚುಲಿ ಅಕ್ಕ ಅವತ್ತು 6:30 ಒಳಗೆ ಹೋಗೋರು. ಅದನ್ನು ಅವತ್ತೇನೋ ಅವ್ರು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ಲೇಟ್ ಬಂದ್ರೆ ಚಂದ್ರಜನ ಹುಜೇಬಲ್ ನಡೆಯೋದವ್ರನ್ನ ಬಂದ ಬರೀ ನಮ್ಗೆ 2 ಮಿನಿಟ್ ಸಿಕ್ಕರೆ ಅಕ್ಕ ವಿಧಾನಸೌಧದಾಗ ಹೋಗಿ ಒಳಗೆ CM ಸಹಿ ಮಾಡಿಸ್ಕೊಂಡ ಬಂದ್ರೆ ಅವರು ಇದನ್ನ ಮಾಡಿ ಬಳದು ಸಹಿತರೆ. ಆದ್ರೆ ಇವತ್ತು ಮಾಡ್ಜಾತಿ ಇರ್ತಾನಂತೇನು ಚಂದ್ರಜನ ಅಂದಿದ್ರು 28 ಒಳಗೆ ಮಾಡಿಸ್ತಾನೆ ಅಂದಿದ್ರು. ಅವ್ರಿಗೆ 1 ತಾರೀಕು ನಾನು ಬರ್ತಾರೆ ಗೊತ್ತಿತ್ತು ಏನೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅದು ದೈವಾನುಭವ. ಅದನ್ನ ಅವತ್ತು ಅಕ್ಕನ ಕಡೆಯಿಂದ ಹೋಗಿ ಆ್ಯಕ್ಚುಲಿ 15 ದಿವಸ ಟೈಮ್ ತೊಗೊತದೆ. ಒಂದು CM ಸಹಿ ಆತಂದ್ರೆ 15 ದಿವಸ ಟೈಮ್ ತೊಗೊತದೆ. ಆದ್ರೆ ತಕ್ಷಣ ಒಂದೇ ದಿವಸದಾಗ ಅದನ್ನ ಮಾಡ್ಕೊಂಡ್ಬಂದದಕ್ಕೆ ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ನನಗೆ. ಅದು ಸಾಲಾರ್ದು. ಅಂದರೆ ಹೆಂಗೆ ಅಭಿವೃದ್ಧಿ ಕೆಲಸ ಮಾಡ್ತಾರೋ ಯಾವುದೇ ಒಂದು ಹಠ ಹಿಡಿದ್ರು ಅಂದ್ರೆ ಅದೇ ರೀತಿ ಯಾವುದೇ ಕೆಲಸ ಇರಲಿ ಇದು ನನ್ನದೇ ಉದಾಹರಣೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ ಬಯಸ್ತೀನಿ. ಈಗ ನೋಡತ್ತಿದ್ರೆ ತಾವೆಲ್ಲ ಅನೇಕ ಕೆಲಸಗಳನ್ನ ನಾವು ಯಾವ್ದು ಕೆಲಸ ನಮ್ಮನ್ನು ಹೇಳಾರ್ದೆ ಕೇಳಾರ್ದೆ ಮಾಡುವಂಥವ್ರು ಇದನ್ನು ನಮ್ಮದು ಹಾಗೆ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಕ್ಷೇತ್ರದಾಗ ಎಲ್ಲಿ ನೋಡ್ತಾರೆ ಅಲ್ಲಿ ನಮಗೆ ಎಲ್ಲೂ ಏನೋ ಧೂಳು ಮುಕ್ತ ಆಗ್ಬೇಕಂತೇಳಿ ಈಗ ಸದ್ಯ ನಮಗೆ ಭಾಗ್ಯವಾಡಿಗೆನ ಪ್ರಾಪರ್ ಭಾಗ್ಯವಾಡಿಗೆ ನಾವೆಲ್ಲ ಸುತ್ತಮುತ್ತ ಹಳ್ಳಿಯವ್ರದೇವಿ ಕ್ಷೇತ್ರದವ್ರು ಇದ್ದೀವಿ. ಪ್ರಾಪರ್ ಭಾಗ್ಯವಾಡಿಗೆನ ಈಗ 1 ಕೋಟಿ ರೂಪಾಯಿ ಹಾಕ್ಯಾರ. ಪ್ರತಿಯೊಂದು ಓಣಿಯನ್ನು ಪ್ರತಿಯೊಂದು ಇದನ್ನು ಧೂಳು ಮುಕ್ತ ಆಗುವಂಗೆ CC ರೋಡ್ಗಳನ್ನು ಮಾಡಿದಾರು. ಮತ್ತು ಬೇರೆ ಹೊಲದಾಗ ಅದರ ಉಳಿಕೆ ಆಟ ನಮ್ಗೆ ಸಿಗ್ನಲ್ ಕೆಲಸಕ್ಕೆ ಸಿಗ್ನಲ್ ರಸ್ತೆಗಳ ಸಿಗದಂತ 3 ಕೋಟಿ ರೂಪಾಯಿ ಉಳಿಕೆ ಅನ್ನೋದಾಗ ಹೊಲಗಳಿಗೂ ಆದಿ ಮೆಟ್ಲಿಂಗ. ಮತ್ತು ಅವನು ಬಿಟ್ಟುಕಾರ ಈಗ ನಮ್ಮ ವಿಜಯನಗರದ ಅದು ಟೆಂಡರ್ ಆಗೈತಿ. ಅದನ್ನು ಪೂಜಾಕ್ಕೆ ಬರೋರಕ್ಕ ಪಡಿಬಸವೇಶ್ವರನಾಗ ರೋಡ್ ಅದು ಗೋಟ್ನೊಲ ಅಂತಾರಲ್ಲಿ ಬೌಂಡ್ರಿ ಶ್ರೀ ನಾಗೇಂದ್ರ ಅಜ್ಜನವರ ಪಾದಕಮಲಗಳಲ್ಲಿ ವಂದಿಸುತ್ತಾ ಅರಳಿಕಟ್ಟೆಯ ಅಜ್ಜ ಶಿವಮೂರ್ತಿ ಅಜ್ಜನವರ ಪಾದಕಮಲಗಳಲ್ಲಿ ವಂದಿಸುತ್ತಾ ಉಳವಪ್ಪ ಅಜ್ಜನವರಿಗೆ ಪಾದಕಮಲಗಳಲ್ಲಿ ವಂದಿಸುತ್ತಾ ದರ್ಗಾ ಅಜ್ಜನವರ ಪಾದಕಮಲಗಳಲ್ಲಿ ವಂದಿಸುತ್ತಾ ಅದೇ ಥರನಾಗಿ ಪ್ರಶಾಂತ್ ದೇವರು ಬಡಸ್ ಇವರ ಪಾದಕಮಲಗಳಲ್ಲಿ ವಂದಿಸುತ್ತಾ ಇವತ್ತಿನ ಕೇಂದ್ರ ಬಿಂದು ನಮ್ಮ ನಾಯಕಿ ಈ ರಾಜ್ಯದ ಪ್ರತಿನಿಧಿಸುತ್ತಿರುವಂಥ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಣಿ ಸಹೋದರಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರೇ, ನಮ್ಮ ನಾಯಕರು ಯುವಕರು ಭವಿಷ್ಯದ ನಾಯಕರಾದಂಥ ಚಂದ್ರರಾಜನ ಹಟ್ಟಿಹೊಳೆ ಅವರೇ, ಕಲ್ಲಯ್ಯಜ್ಜನವರೇ, ಗಂಗಯ್ಯಜ್ಜನವರೇ, ವೇದಿಕೆ ಮ್ಯಾಗ ಹಾಸಿದಂಥ ಎಲ್ಲ ಹಿರಿಯ ಗುರುಗಳೇ ಇರ್ಬೋದು, ಯಲಗೌಡರು ಇರ್ಬೋದು. ಆಮೇಲೆ ಈಗ ಮೊನ್ನೆ ತಾನೇ ಚುನಾವಣೆ ಆರಿಸಾದಂಥ ಹೋದಂಥ ಇದೇನು ನಮ್ದು ನಾನಿ ಶುಗರ್ಸ್ ಏನು ಭರವಸೆ ಇಟ್ಕೊಂಡು ಮಾಡಿದಾರೆ ಭರವಸೆಯನ್ನು ಮುಂದೆ ನಡೆಸ್ತಾ ಇದ್ದಾರೆ ಅವರೆಲ್ಲ ಇರ್ಬೋದು. ಅದ್ರ ಜೊತೆಗೆ ಇವತ್ತು ಇವರು ವಕೀಲರು ಯಾರು ನಮ್ಮ ಎಲ್ಲರೂ ವಕೀಲರು. ಆಮೇಲೆ ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಪ್ರಧಾನ ಕಾರ್ಯದರ್ಶಿ ಆಮೇಲೆ ನಮ್ಮ ಜೊತೆ BK ಪಾಟೀಲ್ ಇದ್ದಾರೆ. ಯಾಕಂದ್ರೆ BK ಪಾಟೀಲ್ರು ಮೊನ್ನೆ ನಮ್ಮ ಜಿಲ್ಲಾದ ಉಪಾಧ್ಯಕ್ಷರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಯಡಿಯೂರಪ್ಪ ಅವರು, ಅದು ನಮ್ಗೆ ಚಾರುಕೃತಿ ಶ್ರವಣದು ಸುರೇಶ್ ಕಮ್ಯಣ್ಣ ಇರ್ಬೋದು, ನಾಗನಗೌಡರು ಇರ್ಬೋದು, PN ಪಾಟೀಲ್ ಇರ್ಬೋದು, ಎಲ್ಲ ಇರೋ ಉಳಪ್ಪ ಅವರಟ್ಟಿ ಸಿಂತ್ರಿ ಅವರು, ಆಮೇಲೆ ಪೈಲ್ವಾನ್ರು ಅನಿಲ್ ಅಂಕಲ್ಗಿ ಅವರು, ಮತ್ತು ಸುತ್ತಮುತ್ತಲ ನಮ್ಮ ಮನಸೂರು ಅತ್ತಾರ ಅವರು, ಅದ್ರ ಜೊತೆಗೆ ಪರ್ವೇಜ್ ಭಯ್ಯ ಇರ್ಬೋದು. ನಮ್ಮ ಭಾಗದ ಎಲ್ಲ ಅಂದ್ರೆ ಇವರು ಯಾರು ನಮ್ಮ ಮಾಜಿ ಅಧ್ಯಕ್ಷರು ನಾಗಣ್ಣ ಅವರು, ಆಮೇಲೆ ಸಿದ್ದು ಚಪ್ಪ ಅವರು, ಚಂದ್ರು ಕನಕ ಅವರು, ಸಂಗಮೇಶ್ ವಾಲಿ ಅವರು, ಅಂದ್ರೆ ಹಿಂಗೆ ಪ್ರತಿಯೊಬ್ಬರೂ ಇಟಿಗೆ ಅವರು, ಕೃಪಾತ್ ಸಿಟಿಗೆ ಅವರು, ಆಮೇಲೆ ಇವರು ನಮ್ಮ ಬರಮಣ್ಣ ಅವರು, ಅಂದರೆ ಎಲ್ಲರನ್ನೂ ಕರೆದ ಒಂದು ಅವ್ರು ವಿಶೇಷವಾಗಿ ಎಲ್ಲರೂ ಕೂಡ ಭೋಜನ ಮಾಡೋನು. ಅದ್ರ ಜೊತೆಗೆ ಅವ್ರನ್ನೆಲ್ಲರನ್ನೂ ಒಂದು ಹೃದಯ ನೀನು ಏನು ತಿಂದಿದ್ದು ಅದನ್ನು ಮಾಡಂದ್ರು ನನ್ನ ಒಂದು ಪ್ರೀತಿಯಿಂದ ನಮ್ಮ ಅಭಿಮಾನಿ ಬಳಗದವ್ರು ನಮಗೆಲ್ಲ ಮಾಡತ್ತಾರೆ. ನಾ ಅವ್ರಿಗೆಲ್ಲ ಇವ್ರದ್ದೆಲ್ಲರಿಗೂ ಜವಾಬ್ದಾರಿ ನಾ ತಗೊಂಡೆ ಅವ್ರಿಗೊಂದು ಸಣ್ಣದೊಂದು ಅಷ್ಟ ಒಂದು ಗೌರವಪೂರ್ವಕವಾದಂಥ ಒಂದು ಶಾಲನ ಒಂದು ಹಾರವನ್ನು ಹಾಕಿ ನಾನು ನಮ್ಮ ಅದೇ ನಮ್ಮ ಯುವ ನಾಯಕರು ಹೇಳಿದಂಗೆ ಅವ್ರಿಗೆ ಇದನ್ನು ಮಾಡಿದ್ದೀವಿ. ಅಂದ್ರೆ ಸತ್ಕಾರ ಮಾಡಬೇಕು ಅನ್ನುವಂಥ ಅಭಿಲಾಷೆಯನ್ನು ಇಟ್ಕೊಂಡ ಎಲ್ಲ ಗುರುಗಳ ಆಶೀರ್ವಾದದೊಂದಿಗೆ ಮಾಡೋಣ ಅಂತ ಕಾರ್ಯಕ್ರಮವನ್ನು ಇಟ್ಕೊಂಡ ತಮ್ಮೆಲ್ಲರನ್ನು ಕರೆದ ತಾವೆಲ್ಲ ಬಂದಿದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು